ಈಗ ಹೇಳು, ರಾಕ್ಷಸ ಪಾಂಡವರನ್ನ ಏನಾದ್ರೂ ಮಾಡಿದ್ನಾ? ಆ ಭಯಂಕರವಾದಂತಹ ರಾಕ್ಷಸ ಬೇರೆ ಯಾರೂ ಅಲ್ಲ, ಅವನು ಹಿಡಿಂಬ. ತುಂಬ ಹಸುವಿನಿಂದ ನರಳುತ್ತಿರ್ತಾನೆ. ಇನ್ನೊಂದು ಕಡೆ ಮನುಷ್ಯರ ಮಾಂಸ ತಿನ್ನಬೇಕು ಅನ್ನೋ ಆಸೆ. ಆ ಸಮಯದಲ್ಲಿ ಅವನು ಪಾಂಡವರನ್ನ ನೋಡ್ತಾನೆ. ಆಗ ತನ್ನ ಸಹೋದರಿಯಾದಂತಹ ಹಿಡಿಂಬಿನ ಕರೆದು, ತುಂಬ ದಿನಗಳ ನಂತರ ಮನುಷ್ಯರ ಮಾಂಸದ ವಾಸನೆ ಬರ್ತಾ ಇದೆ, ಅವರು ಯಾರು ಅಂತ ನೋಡು, ಅವರನ್ನು ಸಾಯಿಸಿ ನನ್ನ ಹತ್ರ ಕರ್ಕೊಂಡು ಬಾ, ಆ ನರಮಾಂಸವನ್ನು ನಾವು ಮನಸ್ಫೂರ್ತಿಯಾಗಿ ತಿನ್ನೋಣ ಅಂತ ಹೇಳ್ತಾನೆ. ಆಗ ಹಿಡಿಂಬಿ ಫಾಸ್ಟ್ ಆಗಿ ಪಾಂಡವರಿರೋ ಜಾಗಕ್ಕೆ ಹೋಗ್ತಾಳೆ. ಅಲ್ಲಿ ಪಾಂಡವರು ಮತ್ತು ಕುಂತಿನ ನೋಡ್ತಾಳೆ. ಆಗ ಸೋಲನ್ನೇ ಒಪ್ಪಿಕೊಳ್ಳದಂತಹ ಭೀಮನನ್ನು ನೋಡ್ತಾಳೆ. ಅವಳಿಗೆ ಭೀಮನನ್ನು ನೋಡಿದ ತಕ್ಷಣ ಅವಳಿಗೆ ಭೀಮನ ಮೇಲೆ ಪ್ರೀತಿ ಹುಟ್ಕೊಳ್ಳುತ್ತೆ. ಅವನನ್ನು ಮದುವೆ ಮಾಡ್ಕೋಬೇಕು ಅಂತ ಅನ್ಕೋತಾಳೆ. ಏನು, ರಾಕ್ಷಸರಿಗೆ ಪ್ರೀತಿ ಪ್ರೇಮ ಇರುತ್ತಾ? ಆದ್ರೆ ಇದು ರಾಕ್ಷಸ ಪ್ರೇಮನಾ? ಆಗ ಹಿಡಿಂಬಿ ಒಂದು ಸುಂದರವಾದ ಮಹಿಳೆಯ ರೂಪವನ್ನು ತಾಳಿ ಸುಂದರವಾಗಿ ಅಲಂಕಾರ ಮಾಡಿಕೊಂಡು ನಾಚ್ಕೊಳ್ತಾ ಭೀಮನ ಮುಂದೆ ಬರ್ತಾಳೆ. ಭೀಮನ ಹತ್ರ ಹೀಗೆ ಕೇಳ್ತಾಳೆ, ನೀನು ಯಾರು? ಇಲ್ಲಿ ಮಲ್ಕೊಂಡಿರೋರೆಲ್ಲ ಯಾರು? ನೀವೆಲ್ಲ ಎಲ್ಲಿಂದ ಬಂದಿದ್ದೀರಿ? ಇಲ್ಲಿ ಒಂದು ಭಯಂಕರವಾದ ರಾಕ್ಷಸ ಹಿಡಿಂಬ ಇರ್ತಾನಂತ ನಿಮಗೆ ಗೊತ್ತಾ ಅಂತ ಕೇಳ್ತಾಳೆ. ನಂತರ ಅವನು, ನನ್ನ ಸಹೋದರ ನಿಮ್ಮನ್ನೆಲ್ಲ ಕೊಂದು ನಿಮ್ಮ ಮಾಂಸವನ್ನು ತೆಗೆದುಕೊಂಡು ಬಾ ಅಂತ ನನ್ನನ್ನು ಕಳಿಸಿದ್ದಾನೆ. ಆದರೆ ನಿಮ್ಮ ದಿವ್ಯವಾದ ಮುಖ, ಆ ಮುಖದಲ್ಲಿರೋ ಕಳೆ ನೋಡಿ ನಾನು ಮನಸೊತ್ತಿದ್ದೇನೆ. ನನ್ನನ್ನು ಮದುವೆ ಮಾಡಿಕೊ, ಈ ರಾಕ್ಷಸರಿಂದ ನನ್ನನ್ನು ಕಾಪಾಡಿ ಕರೆದುಕೊಂಡು ಹೋಗು ಅಂತ ಕೇಳ್ತಾಳೆ. ಏನು, ಇಷ್ಟು ದಿನ ಮನುಷ್ಯರನ್ನೇ ತಿಂದು ಮನುಷ್ಯರನ್ನೇ ಪ್ರೀತಿಸ್ತಾರ ರಾಕ್ಷಸರು? ಆಗ ಭೀಮ, ಏ ರಾಕ್ಷಸಿ, ಇವನು ನನ್ನ ದೊಡ್ಡಣ್ಣ ಯುಧಿಷ್ಠಿರ, ಅವನ ಮದುವೆ ಇನ್ನೂ ಆಗಿಲ್ಲ. ದೊಡ್ಡವರ ಮದುವೆ ಆಗದೆ ಸಣ್ಣವರು ಮದುವೆ ಮಾಡಿಕೊಂಡ್ರೆ ಅದು ಅಧರ್ಮವಾಗುತ್ತೆ. ನಾನು ಧರ್ಮವನ್ನು ಬಿಡೋಕ್ಕಾಗಲ್ಲ. ಅಲ್ಲಿ ನೋಡು, ನನ್ನ ತಾಯಿ ಮತ್ತು ನನ್ನ ಸಹೋದರರು ನನ್ನನ್ನು ನಂಬಿ ಎಷ್ಟು ಆರಾಮಾಗಿ ಮಲ್ಕೊಂಡಿದ್ದಾರೆ. ನಾನು ಅವರನ್ನು ಬಿಟ್ಟು ಬರೋಕ್ಕಾಗಲ್ಲ ಅಂತ ಹೇಳ್ತಾನೆ. ಮುಂದೇನಾಗುತ್ತೆ? ಅವಳ ಅಣ್ಣ ಹಿಡಿಂಬ ಬರ್ತಾನ? ಈಗ ಪಾಂಡವನ ಹಾಗೂ ಭೀಮನ ಏನಾದರೂ ಮಾಡ್ತಾನ? ಈಗ ಭೀಮ ಹಿಡಿಂಬಿನ ಮದುವೆ ಆಗ್ತಾಳ?